ಡಿಜಿಲಾಕರ್ ಎನ್ನುವುದು ಎಲೆಕ್ಟ್ರಾನಿಕ್ ಮತ್ತು ಐಟಿ ಸಚಿವಾಲಯ ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿನ ಒಂದು ಪ್ರಮುಖ ಉಪಕ್ರಮವಾಗಿದೆ. ಡಿಜಿಲಾಕರ್ ವ್ಯವಸ್ಥೆಯು ನಾಗರಿಕರ ಡಿಜಿಟಲ್ ಸಬಲೀಕರಣದ ಗುರಿಯನ್ನು ಹೊಂದಿದ್ದು, ಅಧಿಕೃತ ಡಿಜಿಟಲ್ ದಾಖಲೆ ಹಾಗೂ ದಾಖಲೆಗಳಿಗೆ ಪೂರಕವಾಗಿರುವ ಡಿಜಿಟಲ್ ಡಾಕ್ಯುಮೆಂಟ್ ವ್ಯಾಲೆಟ್ಸ್ ವ್ಯವಸ್ಥೆಯಾಗಿದೆ. ಮಾಹಿತಿ ತಂತ್ರಜ್ಞಾನದ ನಿಯಮ 9A 2016 ಮೂಲಕ ಫೆಬ್ರವರಿ 8, 2017 ಜಿಎಸ್ಆರ್ 711 ಮೂಲಕ ಸೂಚಿಸಲಾಗಿದೆ. ಭಾರತ ಸರ್ಕಾರದ ಪ್ರಮುಖ ಉಪಕ್ರಮಗಳಲ್ಲಿ ಒಂದಾಗಿರುವ ಡಿಜಿಲಾಕರ್ ಸೌಲಭ್ಯವು ಸುರಕ್ಷಿತ ಕ್ಲೌಡ್ ಆಧಾರಿತ ಪ್ಲಾಟ್ಫಾರ್ಮ್ ಆಗಿದ್ದು, ಇದು ನಿಮ್ಮೆಲ್ಲ ಡಿಜಿಟಲ್ ಡಾಕ್ಯುಮೆಂಟ್ಗಳನ್ನು ಸಂಗ್ರಹಿಸಿಡಲು, ಹಂಚಿಕೊಳ್ಳಲು ಮತ್ತು ಪರಿಶೀಲಿಸಲು ಇದು ಅವಕಾಶ ಮಾಡಿಕೊಡುವ ಅಧಿಕೃತ ವ್ಯವಸ್ಥೆಯಾಗಿದೆ. ಅಲ್ಲದೆ ಡಿಜಿಲಾಕರ್ ಭಾರತೀಯ ಮಾಹಿತಿ ತಂತ್ರಜ್ಞಾನ ಕಾಯಿದೆ 2000 ಅಡಿಯಲ್ಲಿ ಕಾನೂನುಬದ್ಧವಾಗಿ ಮಾನ್ಯವಾಗಿದೆ. ಈ ಡಿಜಿಲಾಕರ್ನಲ್ಲಿ ಲಭ್ಯವಿರುವ ಎಲ್ಲ ದಾಖಲೆಗಳನ್ನು ಮೂಲ ಭೌತಿಕ ದಾಖಲೆಗಳೊಂದಿಗೆ ಸಮನಾಗಿ ವ್ಯಾಲಿಡ್ ಎಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಸಮಯ, ಹಣ ಹಾಗೂ ಮಾಹಿತಿ ಸೋರಿಕೆಯಾಗುವುದನ್ನು ತಪ್ಪಿಸುತ್ತದೆ. ಡಿಜಿಲಾಕರ್ನ ಉಪಯೋಗಗಳು: ದಾಖಲೆಗಳನ್ನು ಸಂಗ್ರಹಿಸಿಡುವುದು, ಅಂದರೆ ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರುವ ಹಲವು ಪ್ರಮುಖ ದಾಖಲೆಗಳಾದ ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್, ವೋಟರ್ ಐಡಿ, ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಜನನ ಪ್ರಮಾಣ ಪತ್ರಗಳು, ವಾಹನ ದಾಖಲೆಗಳು ಇತ್ಯಾದಿ ದಾಖಲೆಗಳನ್ನು ಸಂಗ್ರಹಿಸಿಡಬಹುದು. ದಾಖಲೆಗಳನ್ನು ಹಂಚಿಕೊಳ್ಳುವುದು: ಬಳಕೆದಾರರು ಡಿಜಿಲಾಕರ್ ಮೂಲಕ ತಮ್ಮ ಮೂಲ ದಾಖಲೆಗಳನ್ನು ಒರಿಜಿನಲ್ ದಾಖಲೆಯಷ್ಟೇ ಮಾನ್ಯತೆಯೊಂದಿಗೆ ಇತರರೊಂದಿಗೆ ಅಗತ್ಯವಿದ್ದಲ್ಲಿ ಹಂಚಿಕೊಳ್ಳಬಹುದು. ಆ ಮೂಲಕ ಕಾಗದರಹಿತ, ವಿಳಂಬರಹಿತ, ಪರಿಣಾಮಕಾರಿ ಪ್ರಕ್ರಿಯೆಯೊಂದಿಗೆ ವ್ಯವಹರಿಸಬಹುದು. ಡಾಕ್ಯುಮೆಂಟ್ಗಳ ಪರಿಶೀಲನೆ: ಡಿಜಿಲಾಕರ್ ಬಳಸುವವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವಶ್ಯಕತೆ ಬಿದ್ದಾಗ ಈ KYC ಮಾಡಲು ಸರಳ, ಸುಲಭ ಹಾಗೂ ಭದ್ರತೆಯೊಂದಿಗೆ ಸಂಬಂಧಪಟ್ಟವರಿಗೆ ಸುಲಭವಾಗಿ ಮಾಡಬಹುದಾಗಿದೆ. ಯಾವುದೋ ಲೋನ್ ಅಪ್ಲೈ ಮಾಡಿದಾಗ ಈ KYCಯನ್ನು ನೀವೇ ಸ್ವತಃ ಡಿಜಿಲಾಕರ್ ಮೂಲಕ ಮಾಡಿ ಸಮಯವನ್ನು ಉಳಿಸಿ ತ್ವರಿತವಾಗಿ ಮಾಡಬಹುದಾಗಿದೆ. ದಾಖಲೆಗಳ ಡಿಜಿಟಲ್ ಸೈನ್ ಅಥವಾ ಸಹಿ ಮಾಡಲು ಈ ಸೈನ್ ಸೌಲಭ್ಯವನ್ನು ಬಳಸಿಕೊಂಡು ಡಿಜಿಲಾಕರ್ ಬಳಕೆದಾರರು ಈ ದಾಖಲೆಗಳಿಗೆ ಡಿಜಿಟಲ್ ಸಹಿಯನ್ನು ಮಾಡಬಹುದು. ಉದಾಹರಣೆಗೆ, ಯಾವುದಾದರೂ ಲೋನ್ ಅನುಮೋದನೆ ಆಗುವ ಮೊದಲು ಡಿಜಿಟಲ್ ಸೈನ್ ಕಡ್ಡಾಯವಾಗಿದ್ದು, ಅದನ್ನು ಇದರ ಮುಖಾಂತರ ಬೇಗ ಮಾಡಬಹುದು. ಫ್ರಾಡ್ ಆಗುವುದನ್ನು ತಪ್ಪಿಸಬಹುದು. ನೀವಿರುವಲ್ಲಿಯೇ ಇದನ್ನು ಮಾಡಬಹುದಾಗಿದೆ. ಆನ್ಲೈನ್ಗಳಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ನೋಡಿಕೊಳ್ಳಲು ಅವಕಾಶ: ಡಿಜಿಲಾಕರ್ ಬಳಸುವ ಬಳಕೆದಾರರು ಎಲ್ಲಿದ್ದರೂ ಕೂಡ ತಮ್ಮ ಡಾಕ್ಯುಮೆಂಟ್ಗಳನ್ನು ಎಲ್ಲ ಸಮಯದಲ್ಲೂ ಆನ್ಲೈನ್ನಲ್ಲಿ ನೋಡಿಕೊಳ್ಳಬಹುದಾಗಿದೆ. ಮಾಹಿತಿ ಪರೀಕ್ಷಿಸಿಕೊಳ್ಳಬಹುದು. ಡಿಜಿಲಾಕರ್ ಬಳಕೆದಾರರು ಭೌತಿಕ ದಾಖಲೆಗಳನ್ನು ಒಯ್ಯುವ ಬದಲು ಡಿಜಿಲಾಕರ್ನಲ್ಲಿ ವೆರಿಫೈ ಆಗಿರುವ ಗುರುತಿನ ಪುರಾವೆಯನ್ನು ತೋರಿಸುವುದು ಮಾನ್ಯವಾಗಿದೆ. ಅಲ್ಲದೆ ಬೇರೆ ಟ್ರಾವೆಲ್ ಡಾಕ್ಯುಮೆಂಟ್ ಅನ್ನು ಇಲ್ಲಿ ತೋರಿಸಬಹುದು. ವಿಮಾನಯಾನ ಪ್ರಯಾಣ ಮಾಡುವಾಗ ID ತಪಾಸಣೆಗಾಗಿ ಈ ಡಿಜಿಲಾಕರ್ನಲ್ಲಿ ಲಭ್ಯವಿರುವ ಐಡೆಂಟಿಟಿ ಕಾರ್ಡ್ಗಳನ್ನು ಬಳಸಬಹುದಾಗಿದೆ. ಇಲ್ಲೂ ಕೂಡ ನಿಮ್ಮ ಮೊಬೈಲ್ ಕೈಯಲ್ಲಿದ್ದರೆ ಸಾಕು. ವಿಮಾನ ನಿಲ್ದಾಣಗಳಲ್ಲಿ ಬಳಸಬಹುದು. ಮೂಲ ದಾಖಲೆ ಒಯ್ಯುವ ಅವಶ್ಯಕತೆ ಇಲ್ಲ. ಸಾರಿಗೆ ಇಲಾಖೆಯ ತಪಾಸಣೆಗಾಗಿ ಬಳಕೆ: ಈ ಹಿಂದೆ ಹೇಳಿದಂತೆ ಡಿಜಿಲಾಕರ್ನಲ್ಲಿರುವ ವಾಹನ ಪರವಾನಗಿ, ವಾಹನ ನೋಂದಣಿಯಂತಹ ಚೆಕ್ಗಳಿಗೆ ಇದು ಒರಿಜಿನಲ್ ಅಷ್ಟೇ ಮಾನ್ಯವಾಗಿದೆ. ಇನ್ನು ಸರಳವಾಗಿ ಹೇಳುವುದಾದರೆ, ನಿಮ್ಮ DL ಅಥವಾ RCಗಳನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಪರಿಶೀಲಿಸಬಹುದು. ರೈಲ್ವೆಯಲ್ಲಿ ಪ್ರಯಾಣ ಮಾಡುವಾಗ ID ತಪಾಸಣೆಗಾಗಿ ಈ ಡಿಜಿಲಾಕರ್ನಲ್ಲಿ ಲಭ್ಯವಿರುವ ಈ ದಾಖಲೆಯನ್ನು ಬಳಸಬಹುದಾಗಿದೆ ಹಾಗೂ ಅದನ್ನು ಮಾನ್ಯ ಎಂದು ಪರಿಗಣಿಸಲಾಗಿದೆ. ನಿಮ್ಮ ರಾಷ್ಟ್ರೀಯ ಆರೋಗ್ಯ IDಯನ್ನು ಕೂಡ ಈ ಡಿಜಿಲಾಕರ್ ವ್ಯವಸ್ಥೆ ಮುಖಾಂತರ ಪಡೆಯಬಹುದಾಗಿದೆ. ನಿಮ್ಮ ಮಕ್ಕಳ ಆಧಾರ್ ID ಕೂಡ ಇಲ್ಲಿ ಲಭ್ಯವಿರುವುದು. ಒಟ್ಟಾರೆಯಾಗಿ ಪ್ರಸ್ತುತ ಬೇರೆ ಬೇರೆ ಸಂದರ್ಭಗಳಲ್ಲಿನ ಬ್ಯಾಂಕಿಂಗ್ ಸೇವೆಗಳನ್ನು ಪಡೆಯುವ ಸಂದರ್ಭದಲ್ಲಿ ಡಿಜಿಲಾಕರ್ ನಿಮಗೆ ತುಂಬಾ ಉಪಯೋಗಕ್ಕೆ ಬರುವುದು ಹಾಗೂ ನಿಮ್ಮ ಸಮಯವನ್ನು ಉಳಿಸಿ ತ್ವರಿತಗತಿಯಲ್ಲಿ ಯಾರ ಮೇಲೂ ಅವಲಂಬಿತರಾಗದೆ ಸೇವೆಯನ್ನು ಪಡೆಯಬಹುದಾಗಿದೆ. ಡಿಜಿಲಾಕರ್ನ ರಚನೆ: ಮೊದಲನೆಯದು ಮೈ ಸರ್ಟಿಫಿಕೇಟ್ ಅಥವಾ ನನ್ನ ಪ್ರಮಾಣ ಪತ್ರಗಳು. ನನ್ನ ಪ್ರಮಾಣ ಪತ್ರಗಳು ಎಂಬ ಈ ವಿಭಾಗವು 2 ಉಪವಿಭಾಗಗಳನ್ನು ಹೊಂದಿದೆ. ಒಂದು, ಡಿಜಿಟಲ್ ದಾಖಲೆಗಳು. ಇದು ಸರ್ಕಾರಿ ಇಲಾಖೆಗಳು ಅಥವಾ ಇತರ ಏಜೆನ್ಸಿಗಳಿಂದ ಬಳಕೆದಾರರಿಗೆ ನೀಡಲಾದ ದಾಖಲೆಗಳನ್ನು ಒಳಗೊಂಡಿರುವುದು. ಇನ್ನೊಂದು, ಅಪ್ಲೋಡ್ ಡಾಕ್ಯುಮೆಂಟ್ಸ್. ಈ ಉಪವಿಭಾಗವು ಬಳಕೆದಾರರಿಂದ ಅಪ್ಲೋಡ್ ಮಾಡಲಾದ ಎಲ್ಲ ದಾಖಲೆಗಳನ್ನು ಪಟ್ಟಿ ಮಾಡಿ ಸಂಗ್ರಹಿಸಿಡುತ್ತದೆ. ಅಪ್ಲೋಡ್ ಮಾಡುವ ಪ್ರತಿಯೊಂದು ದಾಖಲೆಯ ಗಾತ್ರವು 10 MBಗೆ ಮೀರಿರಬಾರದು. ಮೈ ಪ್ರೊಫೈಲ್. ಈ ವಿಭಾಗವು ಯೂನಿಕ್ ಐಡೆಂಟಿಫಿಕೇಶನ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಡೇಟಾಬೇಸ್ ಅಥವಾ ನಿಮ್ಮ ಆಧಾರ್ನಲ್ಲಿರುವಂತೆ ಬಳಕೆದಾರರ ಸಂಪೂರ್ಣ ಮಾಹಿತಿಯನ್ನು ಪ್ರದರ್ಶಿಸುತ್ತದೆ. ಮೈ ಇಶ್ಯೂವರ್ ಅಥವಾ ನನ್ನ ವಿತರಕರು. ಈ ವಿಭಾಗವು ವಿತರಕರ ಹೆಸರುಗಳು ಮತ್ತು ನೀಡುವವರು ಬಳಕೆದಾರರಿಗೆ ನೀಡಿದ ದಾಖಲೆಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಮೈ ರಿಕ್ವೆಸ್ಟರ್. ಈ ವಿಭಾಗವು ರಿಕ್ವೆಸ್ಟ್ ಮಾಡಿದವರ ಹೆಸರುಗಳು ಮತ್ತು ರಿಕ್ವೆಸ್ಟ್ ಮಾಡಿದ ಬಳಕೆದಾರರಿಂದ ವಿನಂತಿಸಿದ ದಾಖಲೆಗಳ ಸಂಖ್ಯೆಯನ್ನು ಪ್ರದರ್ಶಿಸುತ್ತದೆ. ಡೈರೆಕ್ಟರೀಸ್. ಈ ಕೊನೆಯ ವಿಭಾಗವು ನೋಂದಾಯಿತ ವಿತರಕರು ಮತ್ತು ವಿನಂತಿಸುವವರ ಸಂಪೂರ್ಣ ಪಟ್ಟಿಯನ್ನು ಅವರ URLಗಳೊಂದಿಗೆ ಪ್ರದರ್ಶಿಸುತ್ತದೆ. ಸುಮಾರು ಇವತ್ತಿಗೆ 43 ಕೋಟಿ ಜನರು ಮಾತ್ರ ನೋಂದಾಯಿಸಿಕೊಂಡಿದ್ದಾರೆ. ಅಂದರೆ ಹೀಗೆ ಡಿಜಿಲಾಕರ್ನಿಂದ ಸಾಕಷ್ಟು ಉಪಯೋಗಗಳಿದ್ದರೂ ಕೂಡ 142 ಕೋಟಿಯಷ್ಟು ಜನಸಂಖ್ಯೆ ಇರುವ ಭಾರತದಲ್ಲಿ ಜನರು ಮಾಹಿತಿ ಕೊರತೆಯಿಂದ ಹೊರಗುಳಿದಿರುವುದು ದುರಂತವೇ ಸರಿ.
ಹಾಗಾಗಿ ಪ್ರತಿಯೊಬ್ಬ ಭಾರತೀಯರು ಅಂದರೆ ಮಕ್ಕಳನ್ನು ಸೇರಿಸಿಕೊಂಡು ಪ್ರತಿಯೊಬ್ಬರೂ ಇದನ್ನು ಬಳಸಿಕೊಂಡು ಸೌಲಭ್ಯ ಪಡೆಯುವಂತಾಗಬೇಕು. ಹೀಗೆ ದಾಖಲೆಗಳಿಗೆ ಭದ್ರತೆಯನ್ನು ಒದಗಿಸುವ ಸೆಕ್ಯೂರ್ಡ್ ಇ-ಸೈನಿಂಗ್ ಪ್ರೋಸೆಸ್ಗೆ ಅವಕಾಶ ಇರುವ, ಕಾಗದರಹಿತ ವ್ಯವಸ್ಥೆಯನ್ನು ಪ್ರೇರೇಪಿಸುವ, ಸುಲಭವಾಗಿ ದಾಖಲೆಗಳನ್ನು ಪರೀಕ್ಷಿಸುವ ಅವಕಾಶ ಇರುವ, ಫ್ರಾಡ್ ಆಗೋದನ್ನು ಕಡಿಮೆ ಮಾಡುವ, ಹಣವನ್ನು ಉಳಿಸುವ, ತ್ವರಿತಗತಿಯಲ್ಲಿ ಸೇವೆಯನ್ನು ಪಡೆಯುವ ಅವಕಾಶವಿರುವ ಈ ಡಿಜಿಲಾಕರ್ ಅನ್ನು ಹೇಗೆ ಬಳಸಬೇಕು ಎಂಬುದನ್ನು ತಿಳಿಯುವ. ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಡಿಜಿಲಾಕರ್ ಅಂತ ಟೈಪ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು. ಓಪನ್ ಅಂತ ಕೊಡಿ. ಓಪನ್ ಆಗುತ್ತೆ. ಇವಾಗ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕಂಟಿನ್ಯೂ ಇನ್ ಲ್ಯಾಂಗ್ವೇಜ್ ಅಂತ ಹೊಡೀರಿ. ಸೆಕ್ಯೂರ್, ನೆಕ್ಸ್ಟ್ ಪೇಜ್, ಈಸಿ ಆಕ್ಸೆಸ್, ಎನಿ ಟೈಮ್ ಎನಿವೇರ್. ಲೆಟ್ಸ್ ಗೋ. ಗೆಟ್ ಸ್ಟಾರ್ಟೆಡ್. ಇಲ್ಲಿ ಕಾಣಿಸ್ತಿದೆ ಡಾಕ್ಯುಮೆಂಟ್ ಯು ಮೈಟ್ ನೀಡ್ ಅಂತ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಎಲ್ಲ ಇದರಲ್ಲಿ ಆ್ಯಡ್ ಮಾಡ್ಬೋದು. ಸೈನ್ ಇನ್ ಅಥವಾ ಕ್ರಿಯೇಟ್ ಅಕೌಂಟ್ ಅಂತ ಯಾವುದಾದ್ರೂ ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಆಧಾರ್ ನಂಬರ್ ಕೇಳ್ತಾ ಇದೆ. ಮೊಬೈಲ್ ನಂಬರ್ ಮಾಡಿದರೆ ಮೊಬೈಲ್ ನಂಬರ್ ಕೇಳ್ತದೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ರಿಯೇಟಿಂಗ್ ಅಕೌಂಟ್ ಈಸ್ ಫಾಸ್ಟ್ ಆ್ಯಂಡ್ ಈಸಿ. ಫುಲ್ ನೇಮ್, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಇಮೇಲ್ ID, 6 digit, ಸೆಕ್ಯೂರಿಟಿ ಪಿನ್ ಮೇನ್ ಇಂಪಾರ್ಟೆಂಟ್. ಸೆಕ್ಯೂರಿಟಿ ಪಿನ್ ನೆನಪಲ್ಲಿ ಇಟ್ಕೊಳ್ಳುವಾಗಿಂದು ನಂಬರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ವೆರಿಫೈ ಮೊಬೈಲ್ OTP ಬರುತ್ತೆ. OTP ಹಾಕಿ ಸಬ್ಮಿಟ್ ಅಂತ ಕೊಡಬೇಕು. ವೆರಿಫೈ ಆಧಾರ್ ಅಂತ ಇದೆ. ಎಂಟರ್ ಆಧಾರ್ ನಂಬರ್. ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಆಧಾರ್ OTP ಬರ್ತದೆ, ಅದನ್ನ ಎಂಟರ್ ಮಾಡಬೇಕು. ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಇದೆ. ಮೊಬೈಲ್ ನಂಬರ್, ಯೂಸರ್ ನೇಮ್, ಆಧಾರ್ ನಂಬರ್. ಮೊದಲು ಮೊಬೈಲ್ ನಂಬರ್ ಹಾಕ್ತೀವಿ. ನೆಕ್ಸ್ಟ್ ಅಂತ ಕೊಟ್ಟರೆ ಸೆಕ್ಯೂರಿಟಿ ಪಿನ್ ಕೇಳ್ತದೆ. ಮೊದಲೇ ಮಾಡಿರೋ ಸೆಕ್ಯೂರಿಟಿ ಪಿನ್ ಹಾಕಬೇಕು. ಸೈನ್ ಇನ್ ಅಂತ ಕೊಟ್ಟರೆ ಮತ್ತು ಆಧಾರ್ ನಂಬರ್ ಹಾಕಬೇಕು. ಆಧಾರ್ ನಂಬರ್ ಹಾಕಿದ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಡಿಜಿಲಾಕರ್ ಓಪನ್ ಆಗುತ್ತೆ. ಈ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್.